ಹಮ್ಮಿಕೊಂಡಿರುವ ಅಂಗಾಂಗ ದಾನ ಹಾಗೂ ಡಾಕ್ಟರ್ ಭಗವಾನ್ ಸರ್ ಜಾಥಾದ ಉದ್ಘಾಟಕರಾಗಿ ವಿಶೇಷ ಗಾಳಿಯಲ್ಲಿ ಜೋರ ಚಪ್ಪಾಳೆ. ಸರ್ ನೋಡಿ ಸರ್, ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ವ್ಯವಸ್ಥೆಯ ಮೇಲೆ ನಾವು ಈ ನಿರ್ಧಾರದಲ್ಲಿ ನಾವು ಒಂದಾಗಿ ಸಚಿವರು ಬೀದರ್ ದೊಡ್ಡ ಪ್ರಮಾಣದಲ್ಲಿ ಇದರ ಉದಾಹರಣೆ ಹೇಳಲಿಕ್ಕೆ ಕಳೆದ 10 ವರ್ಷದಲ್ಲಿ ಸುಮಾರು 1,07,000 ಯುವಕರು ಕಳೆದ 10 ವರ್ಷದಲ್ಲಿ 1,07,000 ಯುವಕರು ಸೂಸೈಡ್ ನಲ್ಲಿ ನಾವು ಕಳ್ಕೊಂಡಿದ್ದೇವೆ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ, ಬರೀ ಕೇವಲ ಡ್ರಗ್ಸ್ ಅಂತಲ್ಲ, ಅದರಲ್ಲಿ ಡ್ರಗ್ಸಿನ ಪಾತ್ರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ವೈ ಶುಡ್ ವಿ ಸೇ ನೋ ಟು ಡ್ರಗ್ಸ್ ಅಂತಕ್ಕಂಥದ್ದು ನಾನೇನು ಬಹಳ ಜಾಸ್ತಿಯಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋಕೆ ಹೋಗುದಿಲ್ಲ. ಇವತ್ತು ಈ ದೇಶದಲ್ಲಿ ನಾನಾ ರೀತಿಯಾದಂಥ ಡ್ರಗ್ಸ್ ಇದೆ. ಒಂದು ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿಯಿಂದ ಡ್ರಗ್ಸ್ ಬರ್ತಕ್ಕಂಥದ್ದು, ಇನ್ಸೈಡ್ ಸಿಟೀಸ್ ಡ್ರಗ್ ಟ್ರಾಫಿಕಿಂಗ್ ಆಗ್ತಕ್ಕಂಥದ್ದು ಹೋಗ್ತಾ ಹೋದ್ರೆ ದ ಲಿಸ್ಟ್ ಇಸ್ so much, so more, it is more than 1 lakh crore, which is only seized and found. ನನ್ನ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಎಲ್ಲೆಲ್ಲೇ ಉತ್ಸವಗಳನ್ನ ಮಾಡ್ತೀವಿ. ಡಿಸಿಗಳು ಒಂದು ವಾರದೊಳಗಾಗಿ ನಿಮ್ಮಲ್ಲಿ ಉತ್ಸವ ಮಾಡುವಂತ ಎಸ್ಟಿಮೇಟ್ ಅನ್ನ ಮತ್ತು ಪ್ರಪೋಸಲ್ ಅನ್ನು ಕಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ ಅನೇಕ ಮಂದಿ ಉತ್ಸವದ ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ, ಹಿಂದೆನೆ ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಈ ವಾರದೊಳಗಾದರೂ ಡೇಟ್ ಅನ್ನ ದಿನಾಂಕ ನಿಗದಿ ಮಾಡುವಂತ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಇವತ್ತೆಲ್ಲರೂ ಜನಪ್ರತಿನಿಧಿ ವೇದಿಕೆ ನಗರಸಭೆ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಸಾಹೇಬರು, ನಾನು ಗಂಗಾವತಿ ವಿಚಾರದಾಗ ಅಭಿವೃದ್ಧಿ ವಿಚಾರದಾಗ ನಾವು ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿ ವಿಚಾರದಾಗ ನಾವೆಲ್ಲ ಕೆಲಸವನ್ನು ಮಾಡೋಣ. ನೀಲಕಂಠೇಶ್ವರ ಸರ್ಕಲ್, ಅಲ್ಲಿಂದ ನಿಮಗೆ ಬಸ್ ಸ್ಟ್ಯಾಂಡ್ ಮುಂಭಾಗದಿಂದ ಆನೆಗೊಂದಿ ದಾಟಿ ತಿಂಗಳಪುರ ತನಕ ಕೂಡ ಸುಮಾರು 70 ಕೋಟಿಯಲ್ಲಿ ಈಗಾಗಲೇ KKRDB ಮತ್ತು PWD ಇಲಾಖೆಯಲ್ಲಿ ಕೆಲಸಗಳು ಸ್ಯಾಂಕ್ಷನ್ ಆಗಿದೆ. ಕೆಲಸ ಕೂಡ ನಡೀತಾ ಇದೆ. ಬರುವ 2 ವರ್ಷದಲ್ಲಿ ಗಂಗಾವತಿ ನಗರ ನೋಡ್ಲಿಕ್ಕೆ ಅತ್ಯಂತ ಸುಂದರವಾದ ನಗರ ಆಗುತ್ತೆ.